ನನ್ನ ಹೆಸರು ಗಿರೀಶ್ ಅಂತೇಳಿ ನವಭಾರತ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಹಾಸನ ಆಫೀಸಿಂದ ಬಂದಿದ್ದೀನಿ. ಇಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನೇರಳೇಳಪುರ ಅಂತಕ್ಕಂಥ ಗ್ರಾಮದ ಕಾಂತರಾಜು ಅವರ ಜಮೀನಿಗೆ ಬಂದಿದ್ದೀವಿ. ಈ ನಮ್ಮ ಜೊತೆ ಕಾಂತರಾಜು ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀವಿ. ನಮಸ್ಕಾರ. ನಮಸ್ಕಾರ. ನಾವು ನವಭಾರತ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ತಮ್ಮ ಅನಿಸಿಕೆಯನ್ನ ತಾವು ಎಷ್ಟು ವರ್ಷದಿಂದ ನಮ್ಮ ಕಂಪ್ನಿಯ ಪ್ರಾಡಕ್ಟ್ನಿಗೆ ಬಳಸ್ತಾ ಇದ್ದಾರೆ, ಯಾವ್ದ್ಯಾವ್ದು ಬಳಸಿದ್ದಾರೆ, ಮತ್ತೆ ಏನೇನು ಬೆಳೆಗೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ರೈತರ ಜೊತೆ ಅಂತೀವಿ. ಸರ್, ನವಭಾರತ್ ಫರ್ಟಿಲೈಸರ್ ತಗೊಂಡು ನಾನು 10 ವರ್ಷದಿಂದ ಬಳಸ್ತಾ ಇದ್ದೀನಿ. 10 ವರ್ಷದಿಂದ. ಅವಾಗ ನಾನು ಮುಂಚೆನೆ ಎಲ್ಲ ರಾಸಾಯನಿಕ ಬಳಸ್ತಾ ಇದ್ದೆ. ಅವಾಗೆಲ್ಲ ಬಳಸುವಾಗ ಇಳುವರಿ ಕ್ರಾಪ್ ಎಲ್ಲ ಕಮ್ಮಿ ಆಗ್ತಿತ್ತು. ಆಮೇಲೆ ರೋಗಗಳು ಜಾಸ್ತಿ ಆಗ್ತಿತ್ತು. ಅದು ತಗೊಂಡು ನಾನು ಖರ್ಚು ಎಷ್ಟೇ ಜಾಸ್ತಿ ಮಾಡಿದ್ರು ಇಳುವರಿ ತಗೊಳ್ಳೋದು ಕಡಿಮೆ ಆಗ್ತಿತ್ತು. ನನಗೆ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಿತ್ತು. ದುಡ್ಡೆಲ್ಲ ಪೋಲ್ ಆಗೋದು. ಅದರಿಂದ ಪುನಃ ನಾವು ಈ ಪುರುಷೋತ್ತಮ ಆನಂದ್ ಅಂತ ಇನ್ನು ಮುಂಚೆ ಒಬ್ರು ಬರ್ತಿದ್ರು, ಒಂದು 10 ವರ್ಷ ನಿಮ್ಮ ಕಂಪ್ನಿಯಿಂದ. ಅವಾಗ ಒಂದೆರಡು ಸರಿ 4 ಸರಿ ಗೊಬ್ಬರನ ಅವ್ರು ಕೊಟ್ಟು ಒಂದೆರಡು ಸರಿ ಬಳಸಕ್ ಹೇಳಿದ್ರು. ಅವಾಗ ನಾನು ಒಂದೆರಡು ಸರಿ ಬಳಸಿದಾಗ ಆ ಕೆಮಿಕಲ್ನ ಸ್ವಲ್ಪ ಸ್ವಲ್ಪ ಆಗಿ ಹಂತವಾಗಿ ಕಡಿಮೆ ಮಾಡ್ಕೊತಾ ಬಂದೆ. ಇದನ್ನ ಜಾಸ್ತಿ ಮಾಡ್ತಾ ಹೋದೆ. ಅವಾಗ ಅದರದ ಉತ್ಪತ್ತಿ ಜಾಸ್ತಿಯಾಗಿ ನಮಗೆ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿ ಆಟೋಮೆಟಿಕ್ ಆಗಿ ಅದ್ರದ್ದು ಏನು ಗ್ರೋತ್ ಜಾಸ್ತಿ ಆಯಿತು. ನಮ್ದು ಬಾಳೆಗೆ ಹಾಕ್ಸ್ತಾ ಇದೀವಿ, ಅರಿಶಿನಾಗ ಹಾಕ್ಸ್ತಾ ಇದೀವಿ, ಚೆಂಡು ಹೂವ ಇಲ್ಲ ಸೇವತಿಗೆಗೆ ಹಾಕ್ಸ್ತಾ ಇದೀವಿ. ಎಲ್ಲದರಿಂದ ಕೆಮಿಕಲ್ ಇಂದ ನಮ್ಗೆ ಪ್ರಾಬ್ಲಮ್ ಆಗ್ತಿತ್ತು ಏನೋ ಒಂದು ಗೊತ್ತಿಲ್ಲ. ಇದಾಗ್ತವಿಂದ ಸ್ವಲ್ಪ ನಮ್ಗೆ ಎಲ್ಲಾ ರೀತಿಲೂ ಗ್ರೋತ್ ಜಾಸ್ತಿಯಾಗಿ ಇವಾಗ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಫಸ್ಟ್ ಆಫ್ ಆಲ್ ಕೆಮಿಕಲ್ ಹಾಕುವಾಗ ನನ್ಗೆ ಫುಲ್ಲು ಮಾರಿ ಜಾಸ್ತಿ ಬರ್ತಿತ್ತು. ಇದ್ರದ್ದು ರೋಗಗಳು ಜಾಸ್ತಿ ಆಯ್ತಿತ್ತು. ಕೆಮಿಕಲ್ ತಗೊಂಬಂದು ಹಾಕೊಳ್ಳೋದು, ನಾವು ಔಷಧಿ ಹೊಡೆಯೋದು, ಆ ಔಷಧಿ ತಗೊಬರೋದು, ಈ ಔಷಧಿ ಹೇಳೋರು, ಆ ಔಷಧಿ ತಗೊಂಬಂದು ಹೊಡೆದು ನಮ್ಗೆ ಬೆನ್ನೋ ಬಂದು ಆ ಔಷಧಿ ಸ್ಪೇರ್ ಹತ್ಕೊಂಡು ಇದೇ ದುಡ್ಡು ವೇಸ್ಟ್, ನಂದು ಶ್ರಮನೂ ವೇಸ್ಟ್ ಆಗೋಯ್ತಿತ್ತು. ಅದರಿಂದ ಇವಾಗ ಅಷ್ಟು ಕಡಿಮೆ ಆಗಿ ಇವಾಗ ಒಳ್ಳೆ ಗ್ರೋತ್ ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ಇದರಿಂದ ನನಗೆ ಸ್ವಲ್ಪ ಅನುಕೂಲನೇ ಆಗಿದೆ ಸರ್. ಸರ್, ಇಲ್ಲಿ ಏನೇನ್ ಬಳಸಿರ್ಬೋದು ನೀವು ನಮ್ಮ ಕಂಪ್ನಿ ಉತ್ಪನ್ನಗಳನ್ನ? ಸರ್, ಇವಾಗ ಇದರಲ್ಲಿ ನಾವು ವಿಜೇತಾನದ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ವಿಜಯ ಗ್ರೋವಿನ್ ಅನ್ನ ಗೊಬ್ಬರ ಒಂದು 15 ಮೂಟೆ ಕೊಡ್ತಾ ಇದಾರೆ. ಇವಾಗ 14 ಮೂಟೆಯನ್ನ ಕೊಡ್ತಾ ಇದಾರೆ. ಅದ್ ಬಳಸ್ತೀವಿ. ಯಾವ್ದಾವ್ದು ಬಳಸಿರಿ ಟೋಟಲಿ? ವಿಜಯ ಗ್ರೋವಿನ್ ಒಂದು, ಅದರಲ್ಲಿ ಒಂದು DAP ಬರುತ್ತೆ, ವಿಪ್ರೋ DAP ಅಂತ ಬರುತ್ತೆ. ಅದರಲ್ಲಿ ಒಂದು ಲಿಕ್ವಿಡ್ ಕೊಡ್ತಾ ಇದಾರೆ, ಸುಪ್ರೀಂ ಅಂತ. ಆ ಲಿಕ್ವಿಡ್ ಬಳಸಿದೀನಿ. ಸ್ಪ್ರೇಗೆ ಅಂತ ಒಂದು ಕೊಡ್ತಾ ಇದಾರೆ. ಅದಲ್ಲದೆ ಪೊಟಾಸ್ ಕಾಳು ಗೊಬ್ಬರ ಅಂತ ಕೊಟ್ಟರು, ದೋಸ್ ಪೊಟಾಸ್ ಅಂತ, ಅದೊಂದು ಬಳಸಿದೀನಿ. ಇಷ್ಟು ಮಾತ್ರ ಬಳಸಿದೀನಿ ಸರ್ ಇಷ್ಟು. ಇವಾಗ ಬೇರೆ ರೈತರಿಗೆ ನಮ್ಮ ಕಂಪ್ನಿ ಉತ್ಪನ್ನ ನೀವು ಎಷ್ಟು ವರ್ಷದಿಂದ ಬಳಸಿ ಮತ್ತೆ ನೀವು ಈಗ ಚೆನ್ನಾಗಿದೆ ಅಂತಕ್ಕಂಥ ಬೇರೆ ರೈತರಿಗೆ ಏನ್ ಹೇಳ್ತೀರಾ? ನಿಮ್ಮೂರಲ್ಲಿ ಆಗ್ಬೋದು, ಪಕ್ಕದೂರಲ್ಲಿ ಆಗ್ಬೋದು, ನಿಮ್ ಪರಿಚಯಸ್ಥರು ಆಗ್ಬೋದು, ಏನ್ ಹೇಳ್ತೀರಿ? ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇದನ್ನ ನಾವು ಈ ಕೆಮಿಕಲ್ ಬಳಸೋದ್ರಿಂದ ನಮ್ಗೆ ತೀರಾ ದುಡ್ಡು ಲಾಸ್ ಆಗಿ, ನಮ್ಮ ಜಮೀನು ಹಾಳಾಗಿ, ನಮ್ಮ ಕುಟುಂಬದವ್ರಿಗೂ ತೊಂದರೆ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನಾವು ಆದಷ್ಟು ನಮ್ಮ ಈ ವಿಜಯ ಗ್ರೋಮಿನ್ ಆಗ್ಲಿ, ಈ ಸಾವಯವ ಗೊಬ್ಬರಗಳಾಗ್ಲಿ ಅದನ್ನ ಬಳಸ್ತಾ ಹೋದ್ರೆ ನಮ್ಮ ಕುಟುಂಬದವರು ಚೆನ್ನಾಗಿರ್ತಾರೆ, ನಮ್ಮ ಜಮೀನು ಚೆನ್ನಾಗಿರುತ್ತೆ, ನಮ್ಮ ಒಂದು ಊರಿನ ಸುತ್ತಮುತ್ತ ಜನಗಳಿಗೂ ಒಂದ್ ಸ್ವಲ್ಪ ನಾವು ಮಾರ್ಗದರ್ಶನ ಆಯ್ತೀವಿ. ಅದರಿಂದಾಡಿ ಆದಷ್ಟು ನೀವು ಕೆಮಿಕಲ್ ಮುಕ್ತವಾಗಿ ಒಂದ್ ಸ್ವಲ್ಪ ಈ ಸಾವಯವ ಗೊಬ್ಬರಗಳನ್ನ ಬಳಸ್ತಾ ಬಂದ್ರೆ ನಮಗೂ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಗೆ ಬೇಕಾದ ದುಡ್ಡು ಕಾಸನ್ನ ನಿವಾರಣೆ ಆಗ್ಬೋದು, ಎಲ್ಲ ಖರ್ಚು ಕಮ್ಮಿ ಆಗುತ್ತೆ ಅನ್ನೋದನ್ನ ನಾನು ಇದರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕೇಳಿದ್ರಲ್ಲ ರೈತ ಬಾಂಧವರೇ, ನಮ್ಮ ಈ ಗ್ರಾಮದ ಹಳೇಪುರ ಅಂತಕ್ಕಂಥ ಗ್ರಾಮಕ್ಕೆ ಬಂದಾಗ ಈ ಕಾಂತರಾಜು ಅವರು ಇವತ್ತು ನಮ್ಮ ಕ್ಷೇತ್ರದ ತೋಟದಲ್ಲೇ ಕೂಡ ಕ್ಷೇತ್ರೋತ್ಸವ ಮಾಡೋದು, ಅವರು ತಮ್ಮ ಅನಿಸಿಕೆಯನ್ನ ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಕಂಪನಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ವಂದನೆಗಳು. ಥ್ಯಾಂಕ್ ಯು.